ರಾವಣನು ನೋಡಬೇಕಾದುದನ್ನು ನೋಡಿ ಕಾಣಿಸಿಕೊಳ್ಳಬೇಕಾದವರಿಗೆ ಕಾಣಿಸಿಕೊಂಡು ಸುಸಜ್ಜಿತನಾಗಿ ಯುದ್ಧಸನ್ನದ್ಧನಾದನು. ಅದ್ಭುತ ಪರಾಕ್ರಮಿಗಳಾದ ಲಕ್ಷೋಪಲಕ್ಷ ಸಂಖ್ಯೆಯ ಕಾಳ ರಕ್ಕಸರು ಲಂಕೇಶ್ವರನ ಮೂಲಬಲವೆಂದು ಪರಿಗಣಿಸಲ್ಪಟ್ಟವರು ವಿವಿಧಾಯುಧಗಳನ್ನು ಧರಿಸಿ ತಮ್ಮರಸನನ್ನು ಕೂಡಿಕೊಂಡರು. ಅರ್ಬುದ ದಣಿಕೆಯ ಮತ್ತೇಬ ಸಂಕುಲವು ಸನ್ನಿಹಿತವಾಯಿತು. ಅರಮನೆಯ ಒಳಕೋಟೆಯ ಹೊರಭಾಗದಲ್ಲಿ ತನ್ನೊಂದಿಗೆ ಯುದ್ಧಭೂಮಿಗೆ ನಡೆಯಲು ಅತ್ಯುತ್ಸಾಹದಿಂದಲೇ ಸಿದ್ಧವಾಗಿದ್ದ ಎಣಿಕೆ ಮೀರಿದ ಅಕ್ಷೋಹಿಣಿ ಸಂಖ್ಯೆಯ ತನ್ನ ಚತುರಂಗ ಬಲವನ್ನೊಮ್ಮೆ ನೋಡಿದ ದಶಗ್ರೀವನು ಪೂರ್ಣ ಸಂತೋಷದಿಂದ ಹಿರಿ ಹಿಗ್ಗಿದನು. ಮರ್ತ್ಯಲೋಕದ ಯಾವ ದೇಶದಲ್ಲಿ ಇಷ್ಟೊಂದು ಬಲಾಢ್ಯವಾದ ಸುಶಿಕ್ಷಿತ ಸೈನ್ಯವಿದೆ ಎಂದು ಲಂಕೇಶ್ವರನು ತನ್ನಲ್ಲಿ ತಾನೇ ಪ್ರಶ್ನಿಸಿಕೊಂಡನು. ಮಂದರಾದ್ರಿಯನ್ನೇ ಗಾತ್ರದಲ್ಲಿ ಹೋಲುವ ನಾನಾ ರತ್ನಮಾಲಾಂಕೃತವಾದ ದಾನವ ಸಾಮ್ರಾಜ್ಯದ ಪಟ್ಟದಾನೆಯ ಮೇಲೆ ಸುಯೋಗ್ಯವಾದ ರತ್ನಮಂಟಪವು ಸಿದ್ಧವಾಗಿತ್ತು. ಬಳಿಯಲ್ಲಿಯೇ ವಿವಿಧ ಆಯುಧಗಳನ್ನು ಹೇರಿಕೊಂಡ 100 ರಥಗಳು ಒಪ್ಪಿದ್ದವು. ಆ ಸುತ್ತಲೂ ಕೆಚ್ಚದೆಯ ವೀರಭಟರು ಆಯುಧ ಪಾಣಿಗಳಾಗಿ ಪಾರ್ಶ್ವ ರಕ್ಷಣೆಗೂ ಅಂಗರಕ್ಷಣೆಗೂ ಉತ್ತಮ ಗಜಾರೋಹಿಗಳಾಗಿ ಸನ್ನದ್ಧರಾಗಿದ್ದರು. ವಿವಿಧಾರ್ಚನೆಗಳಿಂದ ಕಳೆಗೊಂಡ ಅಸಿ, ಕುಂತ, ಪರಶು, ತೋಮರ, ಪರಿಗ, ಮುದ್ಗರ, ಮುಸುಂಡಿಗಳೇ ಮುಂತಾದ ಆಯುಧಗಳನ್ನು 20 ಕೈಗಳಲ್ಲಿಯೂ ಧರಿಸಿ ರಾಜಪ್ರಸಾದವನ್ನೊಮ್ಮೆ ಕಣ್ದಣಿಯೇ ನೋಡಿ ಶಿರವಾಗಿ ಲಂಕೇಶ್ವರನು ಭಟ್ಟ ಸಂದೋಹದ ಜಯ ಜಯ ನಿನಾದವು ಸಮರತೂರ್ಯ ನಿಸ್ವನವು ಮೇರೆ ಮೀರಿ ಉದ್ಘೋಷಿಸುತ್ತಿರಲು ಮಹಾರಾಜ್ಞಿ ಮಂಡೋದರಿಯೇ ಸಾಲಂಕಾರ ಭೂಷತಿಯಾಗಿ ಕಾಲು ಹಿಡಿದು ಕೊಡಮಟ್ಟು ಕುಸುಮಾಕ್ಷತೆಗಳನ್ನೆತ್ತಿ ಹಾರೈಸುತ್ತಿರಲು ಪಟ್ಟದಾನೆಯು ನೀಡಿದ್ದ ಸೊಂಡಿಲನ್ನು ಹಿಡಿದೇರಿ ಆ ಮಹಾ ಸುರತ್ನ ಮಂಟಪವನ್ನು ಆರೋಹಿಸಿದನು. ಒಮ್ಮೆಲೆ ಭೂಮಿ ಆಕಾಶಗಳು ಬಿರಿದು ಹೋಗುವಂತೆ ರಣಕಹಳೆಗಳು ಮೇಳೈಸಿ ಮೊಳಗತೊಡಗಿದವು. ಪಟ್ಟಣದ ರಾಜಬೀದಿಗಳಲ್ಲೆಲ್ಲ ಸುತ್ತುವರಿದು ಮೆರವಣಿಗೆಗೊಂಡು ಆ ಮಹಾಸೈನ್ಯವು ತನ್ನರಸನನ್ನು ಮುಂದಿಟ್ಟುಕೊಂಡು ಉತ್ತರ ದಿಕ್ಕಿನ ಮಹಾದ್ವಾರದಿಂದ ಹೊರಹೊರಟಿತು. ಮಂಡೋದರಿಯ ಕಿರಿಯ ಮಗನಾದ ವಿರೂಪಾಕ್ಷನೇ ಸೇನಾ ನಾಯಕನಾಗಿ ಪರಬಲದ ಕಪಿಸೈನ್ಯ ಸಾಗರವನ್ನು ಮುಕ್ಕಳಿಸಲು ಅಣಿಯಾಗಿ ಹೊರಟಿದ್ದನು. ವೀರ ರಸೋನ್ಮತ್ತತೆಯಿಂದ ಬೀಗಿದ್ದ ಮಹಾದಾನವ ಸೈನ್ಯವು ಜೀವದ ಹೊಂಗುದೊರೆದು ಕೊನೆಯವರೆಗೂ ಕಾದಿ ಮಡಿಯುವುದಕ್ಕಾಗಿಯೇ ನಿಯತಗೊಂಡಂತೆಯೂ ಉಲ್ಬಣಿಸಿತ್ತು. ರಕ್ಕಸರ ಸಮರೋನ್ಮಾದ ಸಮಾರಂಭದ ರುದ್ರಭೀಷಣ ಘಟೋಪಚಾರವನ್ನು ಆಲಿಸಿದ ಕಪಿವೀರರು ಪೂರ್ಣೋತ್ಸಾಹದಿಂದ ಮೈಮರೆಯುತ್ತಿರಲು ನಿಜ ಭುಜಸ್ಖಾಲನದಿಂದ ಹೂಂಕರಿಸಿ ನೆಲವನ್ನೊದೆದು ಬಡಿದು ಕದನ ಸನ್ನದ್ಧರಾಗಿ ಬೊಬ್ಬಿರಿದರು. ಅಂಗದಾದಿ ಪಟುಭಟರು ಇಂದಿಗೆ ರಕ್ಕಸರೆಲ್ಲರ ಹಸುವನ್ನು ಹೀರಿ ಈ ಯುದ್ಧವನ್ನು ನಿಲ್ಲಿಸಿಬಿಡಬೇಕೆಂಬಷ್ಟು ಉತ್ಸಾಹದಿಂದ ಉಬ್ಬಿದರು. ಸುಗ್ರೀವಾಜ್ಞೆಯಂತೆ ನೀಲನು ತನ್ನ ಸಮಗ್ರ ಸೈನ್ಯವನ್ನು 4 ವಿಭಾಗ ಮಾಡಿ ಕ್ರಮದಂತೆ ರಕ್ಕಸರನ್ನು ತಡೆದು ಬಡಿಯುವುದಕ್ಕಾಗಿ ಸಿದ್ಧಗೊಳಿಸಿದನು. ಮೂಲ ಬಲವೇ ಮುಂಬರಿದು ಬರುತ್ತಿರುವುದನ್ನು ಕಂಡ ವಿಭೀಷಣನು ಶ್ರೀರಾಮನಲ್ಲಿ ಸ್ವಯಂ ರಾವಣನೇ ಯುದ್ಧಸನ್ನದ್ಧಾಗಿ ಬರುತ್ತಿರುವೆನೆಂದು ಭಿನ್ನಯಿಸಿಕೊಂಡನು. ಜಾಂಬವಾದಿಗಳು ತಾನು ಮುಂದೆ ಎಂದು ಮುನ್ನುಗ್ಗಲು ಅಪ್ಪಣೆಯನ್ನು ಬೇಡುತ್ತಿದ್ದಂತೆಯೇ ಸುಗ್ರೀವನು ಮುಷ್ಟಿಯನ್ನು ಬಲಿದು ಬೊಬ್ಬಿರಿಯತೊಡಗಿದನು. ಆವೇಶಗೊಂಡ ಲಕ್ಷ್ಮಣನೂ ತನ್ನ ಧನುರ್ನಾದವನ್ನೆಬ್ಬಿಸಿ ಗರ್ಜಿಸಿದನು. ಇನ್ನೇನು ಶ್ರೀರಾಮನೇ ಮೇಲೇಳತಕ್ಕವನು. ಅಷ್ಟರಲ್ಲಿ ವಿರೂಪಾಕ್ಷನು ತನ್ನ ಸೈನ್ಯವನ್ನು ಮುನ್ನಡೆಸುತ್ತಾ ಕಪಿಪಾಳಯದ ಮೇಲೆ ಬಿದ್ದು ಕೋಲಾಹಲವನ್ನೆಬ್ಬಿಸಿದನು. ನಾನಾ ಮಂತ್ರಪೂತವಾದ ಬಾಣಗಳನ್ನೆಸೆದು ಕಿಕ್ಕಿರಿದ ಕಪಿಸ್ತೋಮವನ್ನು ಚೆದುರಿಸಿ ಕಮಲಾಕರವನ್ನು ಹೊಕ್ಕ ಮದಕರಿಯಂತೆ ವಿಜೃಂಭಿಸಿದನು. ಅದನ್ನು ಕಂಡ ಸುಗ್ರೀವನು ಥಟ್ಟನೆ ಮುನ್ನುಗ್ಗಿ ವಿರೂಪಾಕ್ಷನನ್ನು ಎದುರಿಸಿದನು. ರಾಕ್ಷಸನು ನಾನಾ ವಿಧದ ಸಮರ ಕೌಶಲವನ್ನು ಬೀರುತ್ತಿದ್ದಂತೆಯೇ ಕಪಿರಾಜನು ಮರದ ಕೊರಡನ್ನೆತ್ತಿ ಅವನನ್ನು ಬಡಿಯತೊಡಗಿದನು. ಕ್ಷಣಕಾಲ ರಣಭಯಂಕರವಾಗಿ ಇಬ್ಬರೂ ಕಾದಿದರು. ಅನಿವಾರ್ಯವಾಗಿ ಮತ್ತೆ ಇಬ್ಬರೂ ಮಲ್ಲಯುದ್ಧವನ್ನು ತೊಡಗಿದರು. ಒಬ್ಬರನ್ನೊಬ್ಬರು ಹಿಡಿದು ಬಂಧಿಸಿ ಸುತ್ತಿ ಸುಳಿದು ಆಘಾತ ಪ್ರತ್ಯಾಘಾತಗಳಿಂದ ಅವರಿಬ್ಬರೂ ಸರಿಮಿಗಿಲೆನ್ನಿಸಿ ಹೊಯ್ದಾಡಿದರು. ಮದ್ದಾನೆಗಳು ಮಲೆತು ಕಾದುವಂತೆ ತುಸು ಹೊತ್ತು ಬಗೆಬಗೆಯ ಗತಿಗಳಿಂದ ಬಡಿದಾಡಿ ಅವರು ಬಬ್ಬೆರೆಯುತ್ತಿದ್ದಂತೆಯೇ ಸುಗ್ರೀವನು ತನ್ನ ವಜ್ರಮುಷ್ಟಿಯಿಂದ ವಿರೂಪಾಕ್ಷನ ವಕ್ಷಸ್ಥಲವನ್ನು ಬಿರುಸಾಗಿಯೇ ಅಪ್ಪಳಿಸಿದನು. ಅದೇ ಹತಿಯಿಂದ ಎದೆಯೊಡೆದು ರಾವಣಕುಮಾರನು ರಣಕಣದಲ್ಲಿ ಬಿದ್ದು ಹೋದನು. ಅದರಿಂದ ರಾಕ್ಷಸರು ತತ್ತರಿಸಿ ಹಿಂತೆಗೆ ತೊಡಗಿದರು. ಕಪಿವೀರರು ಅವರನ್ನು ಅಟ್ಟಿಯೇ ಮುಂದೆ ಸಾಗಿದರು. ಉಳಿದಿದ್ದ ಒಬ್ಬನೇ ಮಗನು ಮೈತಿಯನ್ನೈದಿದ ವಾರ್ತೆಯನ್ನು ಆಲಿಸಿದ ರಾವಣನು
ಕ್ಷಣಕಾಲ ಸ್ತಂಭೀಭೂತನಾದರೂ ತನ್ನ ಪಡೆಯವರು ಹಿಂದೆ ಸರಿಯುತ್ತಿದ್ದುದನ್ನು ನೋಡಿ ಒಮ್ಮಿಂದೊಮ್ಮೆಯೇ ಕೆರಳಿದ ಮೃಗರಾಜನಂತೆ ಗರ್ಜಿಸಿ ಉತ್ತಮ ರಥಾರೋಹಿಯಾಗಿ ಮುನ್ನುಗ್ಗಿದನು. ಉಭಯ ಪಾಳೆಯದ ವೀರ ಭಟರು ಜೀವದ ಹಂಗುದೊರೆದು ಕಾದತೊಡಗಿದರು. ಮಹಾರಥಿಯಾದ ಲಂಕೇಶ್ವರನು ತಾನೇ ಅಗ್ರಗಾಮಿಯಾಗಿ ಕಪಿಸೈನ್ಯವನ್ನು ಕಲಕತೊಡಗಿದನು. ಕತ್ತಿಯನ್ನೆತ್ತಿ ಬೀಸಿದತ್ತ ಪ್ರತಿಭಟರ ರುಂಡ ಮುಂಡಗಳು ತುಂಡಾಗಿ ಮಲತವರ ಅಂಗಾಂಗಗಳು ಖಡಖಂಡವಾಗಿ ಉರುಳುರುಳಿ ಬೀಳತೊಡಗಿದವು. ಹಾರಿಯೇ ಮೇಲೇರಿ ಬರುವ ಮರ್ಕಟರನ್ನು ರಾವಣನು ಬಾಣಮುಖದಿಂದಲೇ ತೊಡೆದು ಬೀಳಿಸಿದನು. ಹುಚ್ಚೆದ್ದು ನರ್ತಿಸುವ ಕಾಳ್ಗಿಚ್ಚಿನಂತೆ ರೋಷ ಭೀಷಣನಾಗಿ ದಶಮುಖನು ಎಲ್ಲ ಕಣ್ಣುಗಳಿಂದಲೂ ಕಿಂಗಿಡಿಗಳನ್ನು ಕಾರುತ್ತಾ ಎಲ್ಲ ಕೈಗಳಿಂದಲೂ ಆಯುಧಗಳನ್ನು ಪ್ರಯೋಗಿಸುತ್ತಾ ಕೀಶಬಲ ಕಾನನವನ್ನು ಒಂದೇ ಸಮನೆ ನೊಣೆದು ಸವರತೊಡಗಿದನು. ನೀಲಾಂಗದಾದಿ ಕಪಿವೀರರು ರಾವಣನನ್ನು ಬಿಟ್ಟು ಅವನ ಪಡೆಯವರನ್ನು ಮರ್ದಿಸತೊಡಗಿದರು. ದಶಗ್ರೀವನು ವಾನರ ಸೈನ್ಯದ ಮೇಲೆ ಹಾವಳಿಯನ್ನೆಬ್ಬಿಸಿದರೆ ಆ ವಾನರ ವೀರರು ರಾವಣನ ಸೈನ್ಯವನ್ನೇ ಸವರತೊಡಗಿದರು. ರಾವಣನ ಅಭಿಯೋಗವನ್ನು ತಪ್ಪಿಸಿಕೊಳ್ಳುತ್ತಾ ಅವನ ಸೈನಿಕರನ್ನು ಕೊಂದು ಕೆಡಹುತ್ತಾ ಸುಗ್ರೀವನ ವೀರ ಪರಿವಾರವು ಸಮರ ಕೋಲಾಹಲವನ್ನೆಬ್ಬಿಸಿತು. ದಶಗ್ರೀವನಿಗೆ ತನ್ನ ಸೈನ್ಯವನ್ನು ರಕ್ಷಿಸಿಕೊಳ್ಳುವುದು ಕೂಡ ಕಷ್ಟವೆನಿಸಿತು. ಅದರಿಂದ ರಕ್ಷಣೆಯ ಭಾರವನ್ನೇ ಬಿಟ್ಟು ಲಂಕೇಶ್ವರನು ಶತ್ರುಪಡೆಯನ್ನು ಸಂಹರಿಸುವುದರಲ್ಲಿಯೇ ಮಗ್ನನಾದನು. ವಾನರರು ರಾವಣನನ್ನು ದೂರದಿಂದಲೇ ಬಿಟ್ಟು ಅವನ ಸಮ್ಮುಖದಲ್ಲಿ ಕೂಡ ಹಾಯದೆ ರಕ್ಕಸರನ್ನು ಒಂದೇ ಸವನೆ ಮರ್ದಿಸುತ್ತಿದ್ದರು. ಆದರೂ ಕಪಿಸೈನ್ಯದಲ್ಲಿ ಬಹುಮಂದಿ ಹತರಾದರು. ವಿ ಎನ್ ಭಾಗವತ್ ಬರಬಳ್ಳಿ.